ಪ್ರತಿದಿನವೂ ನಾವು ಆ ಭಗವಂತನಿಗೆ ನಮ್ಮ ದೇವರ ಮನೆಯಲ್ಲಿರುವ ಸಾಲಿಗ್ರಾಮ, ಸುದರ್ಶನ, ಇತರ ದೇವರ ಭಾವಚಿತ್ರಗಳು ಇದನ್ನೆಲ್ಲ ನೋಡ್ಕೊಳ್ತಾ ದೀಪವನ್ನು ಉರಿಸಬೇಕು. ದೀಪ ಯಾಕೆ ಬೇಕು ಅಂತ ಹೇಳಿದ್ರೆ ನಮ್ಮ ಅಮಂಗಲವನ್ನ ನಿವಾರಿಸ್ತದೆ ಅಂತ ದೀಪ ಹೊತ್ತಿಸುವಂತಹ ಕ್ರಮ. ಅದರ ಶ್ಲೋಕ ಪುರಾಣ ಶ್ಲೋಕದಲ್ಲಿ ಈ ರೀತಿಯಲ್ಲಿ ಬರ್ತಾ ಉಂಟು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿರ್ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೇ ಎಂಬಂತಹ ಈ ಶ್ಲೋಕವನ್ನು ಹೇಳ್ತಾ ಅದರ ಅರ್ಥವನ್ನು ಗಮನಿಸ್ತಾ ನಾವು ದೀಪವನ್ನು ಹಚ್ಚಿದರೆ ಅದು ಮಂಗಲಕರವಾಗಿ ನಮ್ಮ ಮನೆಯ ದುರ್ಬಾಧೆಗಳನ್ನು ನಿವಾರಣೆ ಮಾಡುತ್ತೆ ಅಂತ ನಮ್ಮ ಹಿರಿಯರ ಮಾತು, ಪುರಾಣದ ಉಲ್ಲೇಖ.